ಮಾರ್ನಿಂಗ್. ಇವತ್ತು ಸಂಡೇ ಮಾರ್ನಿಂಗು. 2 ವೀಕ್ಸ್ ಹಿಂದೆ ಸ್ನೇಹ ನನಗೆ ಚಾಲೆಂಜ್ ಮಾಡಿದ್ಲು 24 hours ಅಮೇರಿಕನ್ ಫುಡ್ಡೇ ತಿನ್ನಬೇಕು ಅಂತ. ನಾನು ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿದ್ದೆ. ಆಮೇಲೆ ಅದೇ ರೀತಿ ನಾನು 24 hours ಅಮೇರಿಕನ್ ಫುಡ್ ತಿಂದೆ. ಸೊ ನನಗೇನು ಬೇಜಾರಿರಲಿಲ್ಲ. ಬಟ್ ಸಮ್ಟೈಮ್ಸ್ ಐ ಫೆಲ್ಟ್ ಲೈಕ್ ಅವಳು ನಂಗೆ ಬೇಕಂತಲೇ ಮಾಡಿ ಸ್ವಲ್ಪ ಉರಿಸ್ತಾ ಇದ್ಲು ಅಂತ ಅನ್ನಿಸ್ತು. ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ, ಇವತ್ತೊಂದು ಸಡನ್ನಾಗಿ ಐಡಿಯಾ ಬಂತು. ನನಗೂ ಇವತ್ತು ಸಂಡೇ ಇರೋದ್ರಿಂದ ಸ್ವಲ್ಪ ಟೈಮ್ ಇದೆ. ಅದಕ್ಕೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಅವಳಿಗೊಂದು ಚಾಲೆಂಜ್ ಕೊಟ್ಬಿಟ್ಟು ಅವಳು ಅದಕ್ಕೆ ಚಾಲೆಂಜ್ ಹೆಂಗೆ ಎಕ್ಸೆಪ್ಟ್ ಮಾಡ್ತಾಳೆ, ಹೇಗೆ ನಡ್ಕೋತಾಳೆ ಅನ್ನೋದನ್ನು ನೋಡೋಣ ಇವತ್ತು. ಅದೇನು ಚಾಲೆಂಜ್ ಅನ್ನೋದನ್ನು ಅವಳ ಜೊತೆ ಮಾತಾಡ್ಸಿನೇ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಥ್ಯಾಂಕ್ ಯು. ನಿಂಗೊಂದು ಚಾಲೆಂಜ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನಿನ್ನ ಕೈಯಲ್ಲಿ ಆಗುತ್ತಾ ಚಾಲೆಂಜ್ ಎಕ್ಸೆಪ್ಟ್ ಮಾಡೋಕ್ಕೆ? ಹೋದ ಸತಿ ಕೊಟ್ಟಿದ್ದೆ ಅಂತ ಈ ಸತಿನ ರಿವೆಂಜಾ? ಕೈಂಡ್ ಆಫ್ ರಿವೆಂಜ್ ಅಂತಲ್ಲ, ನೋಡೋಣ. ನಿನ್ನ ಕಡೆ ನನ್ನ ಕಡೆ ಮಾಡ್ಸಕ್ಕೆ ಹಚ್ಚಿದ್ಯಲ್ಲ, ಇವಾಗ ನಿನ್ನ ಕಡೆ ಆಗುತ್ತಾ ಅಂತ. ಓಕೆ, ಶೋರ್. ಆಯ್ತಾ? ಏನಂತ ಕೇಳೇ ಇಲ್ಲ ಚಾಲೆಂಜ್. ಫಸ್ಟ್ ಒಪ್ಕೊಂಡ್ಯಾ ಚಾಲೆಂಜ್ಗೆ? ಎಕ್ಸೆಪ್ಟ್ ಮಾಡಿದ್ಯಾ? ಓಕೆ. ಏನು ಚಾಲೆಂಜ್ ಅಂದರೆ 24 hours. ಓಕೆ, ನಾನು ಏನು ಹೇಳ್ತೀನಿ ಅದಕ್ಕೆಲ್ಲ ಎಸ್ ಅನ್ಬೇಕು ಅಷ್ಟೇ. ಸಿಂಪಲ್, ವೆರಿ ಸಿಂಪಲ್. ಬೇಡ, ನಂಗೆ ಗೊತ್ತು. ಸೀರಿಯಸ್ಲಿ ಒಪ್ಕೊಂಡಿದ್ಯಾ ನೀನು? ಆಲ್ರೆಡಿ ಎಕ್ಸೆಪ್ಟ್ ಮಾಡಿದ್ಯಾ? ಆಕೇತಾ? 24 hours. ಓಕೆ, ಡನ್. Cool. The time starts now. Okay? ಓಕೆ. ತಿಂಡಿ ಇನ್ನು ಇವಾಗ 9:30 ತಾನೆ? ಏನು ಮಾಡ್ಕೊಡ್ತೀಯ? ನಾನು ಹೇಳಿದ್ದಲ್ಲ. ಓಕೆ, ನಾನೇನು ಹೇಳ್ತೆ ಅದಕ್ಕೆ ಅದನ್ನು ಮಾಡಿಕೊಡ್ಬೇಕು. ಸೊ ನೀನು ಅದನ್ನೇ ತಿನ್ನಬೇಕು. ಓಕೆ, ಉಪ್ಪಿಟ್ಟು ಮಾಡು ಹೋಗು. ನಂಗೆ ಇಷ್ಟ ಇಲ್ಲ ಅಂತ ಗೊತ್ತಲ್ವಾ ಉಪ್ಪಿಟ್ಟು? ನನಗಿಷ್ಟ ತಾನೆ, ನನಗೇನು ಇಷ್ಟ ಆಗುತ್ತೆ ಅದು ಮಾಡಿಸ್ಕೊತೀನಿ. ನೋಡಿ, ಉಪ್ಪಿಟ್ಟು ಸ್ಟಾರ್ಟ್ ಐತೆ. ಉಪ್ಪಿಟ್ಟು ಓಕೆ, 10 ಗಂಟೆಗೆ ಮಾಡ್ತೀನಿ. ಈ ಸದ್ಯ ಮಾಡಬೇಕು ಅಷ್ಟೇ. ಬೇಕಂದ್ರೆ ಬೇಕು. ಇನ್ನು 20 minutes ಒಳಗೆ ರೆಡಿ ಇರಬೇಕು. ಗೋ, ಯು ಹ್ಯಾವ್ ಟು ಸೇ ಎಸ್. ಎಸ್. ಈ ಚಾಯ್ ನಂಗೆ ತುಂಬ ಇಷ್ಟ ಆಗಿದೆ. 24 hours ಎಸ್ ಹೇಳ್ಸೋದಂದರೆ ಇಟ್ಸ್ ವೆರಿ ವಂಡರ್ಫುಲ್. ಸೊ ಉಪ್ಪಿಟ್ಟು ರೆಡಿ ಆಗಿದೆ. ಮತ್ತು ವೆದರ್ ಚೆನ್ನಾಗಿದೆ, ಕ್ಲೌಡಿ ಆಗಿದೆ. ಅದಕ್ಕೆ ನನಗೆ ಹೊರಗಡೆ ಹೋಗ್ಬೇಕು ಅನ್ನಿಸ್ತಾ ಇದೆ. ಚರಿಗೂ ಸ್ವಲ್ಪ ಆಟ ಆಡ್ಸೋಣ ಅಂತ ಅನ್ನಿಸ್ತಾ ಇದೆ. ನಡಿ ಹೋಗೋಣ. ಎಲ್ಲಿ ಏನು ಅಂತ ಕೇಳೋಣ. ಸುಮ್ಮನೆ ಬರ್ತಿರ್ಬೋದು. ಎಸ್ ಅಷ್ಟೇ. ಓಕೆ, ಲೆಟ್ಸ್ ಗೋ. ಉಪ್ಪಿಟ್ಟು ತಿಂದು ಆಯ್ತಲ್ಲ, ಉಪ್ಪಿಟ್ಟು ತಿಂದ್ವಿ. ಚರಿಗೆ ಹಾಲು ಕಾಯಿಸ್ಬೇಕು. ಹೋಗಿ ಹಾಲು ಕಾಯಿಸು, ರೆಡಿ ಮಾಡು. ಅವ್ರ ತಲೆ ಬರುತ್ತೆ. ಹೆಂಗೆ ಕಾಣಿಸ್ತಾ ಇದೆ? ಗೋ, ಬೇಡ, ಬೇರೆದು ಹಾಕೊಂಬ. ಗೋ, ಚೇಂಜ್ ದ ಡ್ರೆಸ್ ಪ್ಲೀಸ್. ಯಾಕೆ ಚೆನ್ನಾಗಿಲ್ಲ? ಗೋ ಗೋ ಗೋ. ಚೆನ್ನಾಗಿಲ್ವಾ ಇದು? ಒಂದ್ಸಲ ಹೇಳಿದ್ರೆ ಮುಗೀತು. ಹೊಸದಪ್ಪಿ. ಓಕೆ. ಸರಿ, ನಿಂದು ನಂದು ಸೇಮ್ ಪಿಂಚ್ ಆಗ್ತಿತ್ತು. ನಿಮ್ಮ ಪಪ್ಪ ಬೇಡ ಅಂತ ಹೇಳ್ತಿದ್ದ ನೋಡ. ಯಾಕೆ ಪಪ್ಪ ಕೇಳು? ಯಾಕೆ ಬೇಡ ಇದು? ಪಾಪ ಮಮ್ಮಿ ಇದು ಹಾಕೊಂಡಿದ್ದೆ, ಯಾಕೆ ಚೇಂಜ್ ಮಾಡಿಸ್ತಾ ಇದೀಯಾ? ಅದೇನಪ್ಪ ಬ್ಯೂಟಿಫುಲ್ ಅಂತೆ. ಸರಿ, ಚೆನ್ನಾಗಿಲ್ಲ ಅದು. ಪಪ್ಪ ಹೇಳಿದಕ್ಕೆಲ್ಲ ಎಸ್ ಅನ್ಬೇಕು ಮಮ್ಮಿ. ಇವಾಗ ಗೋ, ಚೇಂಜ್. ನೋ ಆರ್ಗ್ಯುಮೆಂಟ್ಸ್. ಗೋ. ಓಕೆ ಓಕೆ, ಅಲ್ಲೇನಿಲ್ಲ. ಓಕೆ ಓಕೆನಾ ಈ ಕಲರ್? ಓಕೆ ಓಕೆ, ಸರಿ. ಇವತ್ತಿನ ಚಾಲೆಂಜ್ ಬಗ್ಗೆ ಹೇಳ್ಬೇಕಂದ್ರೆ, ಲಾಸ್ಟ್ ಟೈಮ್ ನಾನು ಅವ್ರಿಗೆ ಕೊಟ್ಟಿದ್ದ ಚಾಲೆಂಜ್ ಅವ್ರು ಅಕ್ಸೆಪ್ಟ್ ಮಾಡಿದ್ರು. ಸೊ ನಾನು ಅವ್ರು ಕೊಟ್ಟಿರೋ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಸೊ ಮಾಡಿದ್ದೀನಿ, ನೋಡೋಣ ಹೌ ಇಟ್ ಗೋಸ್. ಅವ್ರು ಏನೇನೆಲ್ಲ ಟಾಸ್ಕ್ಗಳು ಕೊಡ್ತಾರೆ, ನಾನು ಕಂಪ್ಲೀಟ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಐ ಹೋಪ್ ಸಖತ್ ಕಷ್ಟ ಆಗಿರೋ ಟಾಸ್ಕ್ ಎಲ್ಲ ಇರಲ್ಲ ಅಂತ ಅನಿಸುತ್ತೆ. ಓಕೆ, ಲೆಟ್ಸ್ ಸಿ. ಚರಿಗೆ ನಾನು ಕಾರಲ್ಲೇ ತಿಂಡಿ ತಿನ್ನಿಸ್ದೆ. ಅವಳು ಉಪ್ಪಿಟ್ಟು ತಿನ್ನಲಿಲ್ಲ. ಹಾಗಾಗಿ ಜಸ್ಟ್ ಫ್ರೂಟ್ ಜಾರು ಮತ್ತು ಹಾಲು ಕೊಟ್ಟಿದ್ದೆ. ಸೊ ಕುಡಿದು
ತುಂಬ ಲಾಂಗ್ ಜರ್ನಿ ಆಗಿತ್ತು. ಸೊ ಹಾಗಾಗಿ ಹಂಗೆ ಫೋನ್ ನೋಡ್ತಾ ಇದ್ದಾಳೆ. ಸಿರಿ ಹಾಯ್ ಸಿರಿ, ಇವಳು ಸಿರಿ ಸಿರಿ ಅಂತಿದ್ದಾಳೆ. Hey Siri, what's your name? I'm Siri. Pleased to meet you. ನಾವಿವಾಗ ಹೋಗ್ತಾ ಇರುವಂತಹ ಪ್ಲೇಸ್ ನೀವು ನೋಡ್ಬೋದು, ಆ ಕಡೆ ಈ ಕಡೆ ದಟ್ಟವಾದ ಅರಣ್ಯ ಕಾಣಿಸ್ತಾ ಇದೆ. ಸೊ ಕಾಡಿನ ಮಧ್ಯ ಹೋಗ್ತಾ ಇದ್ದೀವಿ ನಾವು. ತುಂಬ ದೂರದ ಜರ್ನಿ ಇತ್ತು. ನಮ್ಮ ಹ್ಯೂಸ್ಟನ್ ಬಿಟ್ಟು ಸ್ವಲ್ಪ ದೂರನೇ ಇತ್ತು ಅಂತ ಹೇಳ್ಬೋದು. ಅಂದರೆ ಒಂದು 145 to 2 hours ಹತ್ರ ಜರ್ನಿ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಹೊಲಗಳು ಹೆಂಗೆ ಕಾಣಿಸ್ತಾ ಇದೆ. ಸೊ ನಾವು ಆಲ್ರೆಡಿ ಹೊಲಗಳ ಹತ್ರ ಬಂದಿದ್ದೀವಿ. ಅಲ್ಲಿಗೆ ಹೋಗುವಷ್ಟರಲ್ಲಿ ಚರಿ ಮಲ್ಕೊಂಡೇ ಬಿಟ್ಲು. ನಾನು ಹೇಳಿದ್ನಲ್ವ ತುಂಬ ಲಾಂಗ್ ಜರ್ನಿ ಅಂತ, ಹಾಗಾಗಿ. ಆ್ಯಂಡ್ ಇಲ್ಲಿ ಹೊಲದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ, ನೋಡ್ಬೋದು ನೀವು ಮನೆಗಳೆಲ್ಲ ಹೇಗಿದ್ದಾವೆ ಅಂತ. ಆ್ಯಂಡ್ ಆ ಡೆಸ್ಟಿನೇಷನಿಗೆ ಬಂದ್ವಿ. ಅಲ್ಲಿ ನೋಡಿದರೆ ತುಂಬ ಜನ ಬಂದಿದ್ರು, ಸಖತ್ ಕ್ರೌಡ್ ಇತ್ತು. ಕಾರ್ಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ನಾವು ಕಾರಿಂದ ಇಳಿದ್ವಿ. ನನ್ನ ಫ್ರೆಂಡು ಕೂಡ ಬಂದಿದ್ದರು. ಸೊ ಚರಿ ಬೆಸ್ಟ್ ಫ್ರೆಂಡು ಐನಿಕಾ, ಅವಳು ಬಂದಿದ್ಲು. ಸೊ ನಾವಿವಾಗ ಎಂಟರ್ ಆಗ್ತಾ ಇದ್ದೀವಿ. ಇದು ಬೇಸಿಕಲಿ ಏನು ಅಂತಂದರೆ ಪಂಪ್ಕಿನ್ ಪ್ಯಾಚ್ ಇರುತ್ತೆ. ಸೊ ಇವಾಗ ಹ್ಯಾಲೋವಿನ್ ಹತ್ರ ಬರ್ತಿರೋ ಕಾರಣ ಪಂಪ್ಕಿನ್ಸ್ ಬೆಳೀತಾ ಇರೋದನ್ನ, ಹಾಗೆ ಒಂದು ಸಣ್ಣ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಒಳ್ಳೆ ಫಾರ್ಮ್ ಇದು. ಇಲ್ಲಿ ನೋಡ್ಬೋದು ಜಾಯಿಂಟ್ ವೀಲ್ ಆಗಿರ್ಬೋದು. ಆಮೇಲೆ ಇದು ಪಂಪ್ಕಿನ್ ಪ್ಯಾಚು. ಇಲ್ಲಿ ನೋಡ್ಬೋದು ಪಂಪ್ಕಿನ್ಸ್ಗಳೆಲ್ಲ ನಾವು ಪಿಕ್ ಮಾಡ್ಕೊಂಡು ಬರ್ಬೋದು. ಅಂದರೆ ನಾವು ಮನೆಗೆ ತೊಗೊಂಡು ಬರ್ಬೋದು, ಬಟ್ ಅಲ್ಲಿ ಪೇ ಮಾಡಬೇಕು. ಸೊ ಈ ಪಂಪ್ಕಿನ್ಗಳಿಗೆ ಇಷ್ಟಿಷ್ಟು ಅಂತ ಇರುತ್ತೆ. ಸೊ ಚೆರಿ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಲಾಸ್ಟ್ ಇಯರು ತುಂಬ ಚಿಕ್ಕ ಹೊಡಿದ್ಲು, ಅವಾಗ ಅವಳಿನ್ನು 1.5 ವರ್ಷದವಳಿದ್ಲು, ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಗೊತ್ತಾಗುತ್ತೆ ಅವಳಿಗೆ. ಸೊ ನೋಡ್ಬೋದು ಬಳ್ಳಿಗಳೆಲ್ಲ ಪಂಪ್ಕಿನ್ಸ್, ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಈ ಥರ. ಆ್ಯಂಡ್ ವೆದರು ತುಂಬಾ ಚೆನ್ನಾಗಿತ್ತು ಅವತ್ತಿಂದು. ಸನ್ನಿನೂ ಇರಲಿಲ್ಲ, ತುಂಬ ಕ್ಲೌಡಿನೂ ಇರಲಿಲ್ಲ, ಗಾಳಿ ತುಂಬ ಚೆನ್ನಾಗಿತ್ತು, ವೆದರ್ ಸಖತ್ತಾಗಿತ್ತು. ಸೊ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ರು, ನಾವು ಕೂಡ ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಇಲ್ಲೂ ಕೂಡ ನನಗೆ ಚಾಲೆಂಜ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನಾನು ಕೊಟ್ಟಿರೋ ಕುಂಬಳಕಾಯಿನ 5 ನಿಮಿಷ ಯು ಹ್ಯಾವ್ ಟು ಹೋಲ್ಡ್ ಇಟ್. 5 ನಿಮಿಷ? ಓಕೆ, 2 minutes. No, you should not say no. Okay. 2 minutes, okay. You have to hold the pumpkin for 2 minutes. Before dropping it. Hold it. Keep holding for 2 minutes. ದಿಸ್ ವಾಸ್ ದ ಟಾಸ್ಕ್. ನನಗೆ ಅದು ತುಂಬ ದೊಡ್ಡದು, ಸ್ವಲ್ಪ ಭಾರ ಇರುವಂತಹ ಒಂದು ಪಂಪ್ಕಿನ್ನ ಕೊಟ್ಬಿಟ್ಟು ಇಟ್ಕೋ 5 ನಿಮಿಷ ಅಂತ. 5 ನಿಮಿಷ ನಂಗೆ ಆಗಲ್ಲ ಅಂತ ಅವರಿಗೂ ಗೊತ್ತು. ಜಸ್ಟ್ 2 minutes ಅಷ್ಟು ಕೊಟ್ಟರು. ಸೊ ನಾನು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಕ್ವೈಟ್ ಭಾರ ಆಯಿತು, ಬಟ್ ಓಕೆ, ಎತ್ತಕ್ಕೆ ಆಗಲ್ಲ ಅಂತ ಏನಿರಲಿಲ್ಲ, ಆರಾಮಾಗಿ ಎತ್ಕೊಂಡು ನಿಂತ್ಕೊಬೋದಿತ್ತು. ಆ್ಯಂಡ್ ಉಷಾ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಚಿಯರಪ್ ಮಾಡ್ತಾಯಿದ್ರು, ಸ್ನೇಹ ಸ್ನೇಹ ಅಂತ. ಸೊ You're done. Good. ಆ್ಯಂಡ್ ಅಲ್ಲೇ ಈ ಥರ ಟ್ರ್ಯಾಕ್ಟರ್ಸ್ಗಳೆಲ್ಲ ಇಟ್ಟಿದ್ದಾರೆ ಮಕ್ಕಳಿಗೆ ಆಡೋಕ್ಕೆ ಅಥವಾ ನೋಡೋಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಸೊ ಚೆರಿ ಮತ್ತು ಐನಿಕಾ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಟ್ರ್ಯಾಕ್ಟರಲ್ಲಿ ಹತ್ತಿ ಮೇಲೆ ಫುಲ್ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲೂ ನೋಡ್ಬೋದು ಮಕ್ಕಳೆಲ್ಲ ಮುಂದ್ಗಡೆ ಅಂದರೆ ಸೀಟಲ್ಲೆಲ್ಲ ಕುತ್ಕೊಂಡು ಡ್ರೈವ್ ಮಾಡೋ ಥರ ಎಲ್ಲ ಮಾಡ್ತಾಯಿದ್ದಾರೆ.
ಇಲ್ಲಿ ಬರೋಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ಸೊ ಸ್ಯಾಟರ್ಡೆ ಸಂಡೇ ಮಾತ್ರ ಇದು ಓಪನ್ ಇರುತ್ತೆ. ಇದು ಬಂದು P6 ಫಾರ್ಮ್ ಅಂತ ಹೇಳ್ಬಿಟ್ಟು ಎಷ್ಟು ದೊಡ್ಡ ಸ್ಪೇಸ್ ಇದೆ ನೋಡಿ. ಮಕ್ಕಳಿಗೆ ಆಟ ಆಡೋಕ್ಕೆ ಏನೇನು ಬೇಕೋ ಆ ಥರದ್ದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸ್ಯಾಟರ್ಡೆ ಸಂಡೇ ಆದ್ರಿಂದ ಜನ ಚೆನ್ನಾಗಿ ಹೊರಗಡೆ ಬಂದು ಸಖತ್ ಎಂಜಾಯ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಕ್ಯಾಂಟೀನ್ ಥರ. ಸೊ ಹೊರಗಡೆಯಿಂದ ಫುಡ್ ಏನು ತರಂಗಿಲ್ಲ, ಇಲ್ಲೇ ಫುಡ್ನ ತೊಗೊಂಡು ಅಲ್ಲಿ ಬೆಂಚಸ್ ಅರೇಂಜ್ ಮಾಡಿದಾರಲ್ಲ, ಸೊ ಅಲ್ಲೇ ಊಟ ಮಾಡಬೇಕು. ಚರಿನೂ ತುಂಬ ಆಟ ಆಡಿದ್ಲು, ಸಖತ್ ಬಿಸಿಲು ಇತ್ತು. ಸೊ ನಾವು ಮಧ್ಯಾಹ್ನ ಹೋದ ಕಾರಣ ಬಿಸಿಲು ಜಾಸ್ತಿ ಇದ್ದ ಕಾರಣ ಸ್ವಲ್ಪ ಸುಸ್ತಾಗ್ತಾ ಇತ್ತು ನಮಗೆ. ಇದಾಗ್ತಿದ್ದಂಗೆ ನನಗೆ ಇನ್ನೊಂದು ಚಾಲೆಂಜ್ ಕಾದಿರುತ್ತೆ. ಸೊ ನೋಡಿ ಅದು ಯಾವ ಚಾಲೆಂಜು ನಾನು ಅದ್ರಲ್ಲಿ ಗೆಲ್ತೀನ ಅಂತ. ನೋಡಿದ್ರಲ್ಲ, ಟಗ್ ಆಫ್ ವಾರು, ನಾನು ಉಷಾ ಟಗ್ ಆಫ್ ವಾರ್ ಆಟ ಆಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು, ಸಖತ್ ಮಜಾ ಬಂತು. ಸಖತ್ ಫೋರ್ಸಾಗಿ ಇಬ್ಬರು ರಿಯಲ್ ಆಗಿ ಟಗ್ ಆಫ್ ವಾರ್ ಆಟ ಆಡಿದ್ವಿ. ಇಟ್ ವಾಸ್ ವೆರಿ ಫನ್. ಆ್ಯಂಡ್ ಚೆರಿ ಇಲ್ಲಿ ಈ ಥರದ್ದೆಲ್ಲ ಆಟ ಆಡ್ತಾ ಇದ್ದಾಳೆ, ಸಖತ್ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು. ಆ್ಯಂಡ್ ಇಲ್ಲಿ ಬಂದು ನಾವು ಪಂಪ್ಕಿನ್ ಪ್ಯಾಚಿಂದ ಇಲ್ಲಿ ನಾವು ಸನ್ಫ್ಲವರ್ ಫೀಲ್ಡ್ಗೆ ಬರ್ತಾ ಇದ್ದೀವಿ. ಸೊ ಇಲ್ಲಿ ಒಂದೊಂದು ಕಡೆ ಈ ಥರ ಎಲ್ಲ ಮಕ್ಕಳಿಗೆ ನೋಡೋಕ್ಕೆ ಖುಷಿ ಅಂತ ಅನ್ಸೋ ಥರದ್ದೆಲ್ಲ ಮಾಡಿಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ಟ್ರೈನು ಇದೆ. ಸೊ ಫಾರ್ಮ್ಸ್ ಎಲ್ಲ ಸುತ್ಕೊಂಡ್ಬರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಸನ್ಫ್ಲವರ್ ಫೀಲ್ಡಲ್ಲಿ ಚರಿ ಓಡ್ ಬರೋದು ಆ ಥರದ್ದೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಲ್ಲೋ ಫ್ಲವರ್ಸು ಆ್ಯಂಡ್ ಬಿಸಿಲಿಗೆ ಫ್ಲವರ್ಸು ಮತ್ತು ಆ ಗಾಳಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಫೀಲು. ಇಲ್ಲಿ ಬೇಕಂದರೆ ನಾವು ಸನ್ಫ್ಲವರ್ಸ್ನ ಕಟ್ ಮಾಡಿ ನಾವು ತೊಗೊಂಡು ಹೋಗ್ಬೋದು ಮನೆಗೆ. ಅಲ್ಲಿ ಮುಂಚೆನೇ ನಾವು ರಿಜಿಸ್ಟರ್ ಅಂದರೆ ಹೇಳಿ ಬರಬೇಕು. ನಾವು ಸೀಸರ್ ಕೊಡ್ತಾರೆ ಮತ್ತು ಒಂದು ಕಪ್ ಒಳಗೆ ನೀರು ಹಾಕಿ ಕೊಡ್ತಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ಸನ್ಫ್ಲವರ್ಸ್ನ ನಾವು ಕಟ್ ಮಾಡ್ಕೊಂಡು ಹೋದರೆ ಅಲ್ಲಿ ಅದ್ರ ಲೆಕ್ಕದ ಮೇಲೆ ನಾವು ಪೇ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನನಗೆ ಬೀ ಸಿಕ್ತು, ನೋಡೋಕ್ಕೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಅದ್ರ ಪಕ್ಕನೇ ಸನ್ಫ್ಲವರ್ ಫೀಲ್ಡ್ ಪಕ್ಕನೇ ಈ ಥರ ಒಂದು ಕಲರ್ಫುಲ್ ಆದ ಹೂಗಳ ತೋಟ ಅಂತ ಹೇಳ್ಬೋದು. ಅಲ್ಲಿ ಸಖತ್ತು ಬಟರ್ಫ್ಲೈಸ್ ಇತ್ತು. ನಾವು ಈ ಥರ ಎಲ್ಲ ಪೋಸ್ ಕೊಟ್ಕೊಂಡು ಫೋಟೋಸ್ ತೆಗೆಸ್ಕೊಂಡ್ವಿ. ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ. ಇನ್ನೂ ತುಂಬ ಇತ್ತು, ಬಟ್ ವಿಡಿಯೋ ಜಾಸ್ತಿ ಲೆಂತಿ ಆಗುತ್ತೆ ಅಂತ ನಾನು ಸ್ವಲ್ಪ ಗ್ಲಿಮ್ಸ್ ಮಾತ್ರ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಹಾರ್ಸ್ ಶೋ ಎಲ್ಲ ಇರುತ್ತೆ. ಸೊ ಚರಿನ ಹಾರ್ಸ್ ಹತ್ರ ಕರ್ಕೊಂಡು ಬಂದು ತೋರಿಸ್ತಾ ಇದ್ದೀವಿ. ಆ್ಯಂಡ್ ನಾವು ಮನೆಗೆ ಬರೋ ಅಷ್ಟರಲ್ಲಿ ಸಾಯಂಕಾಲ 7:30 ಆಗಿತ್ತು. ನನಗೆ ಬಿಸಿಲಿಗೆ ತುಂಬಾ ಸುಸ್ತಾಗಿತ್ತು. ಸೊ ಅಲ್ಲಿ ನಡೆದಾಡೋದು ಜಾಸ್ತಿ ಆಗಿತ್ತು. ನಾನು ಸಖತ್ ಸುಸ್ತಾಗಿ ಬಂದಿದ್ದೆ. ನನಗೆ ಇವಾಗ ಗೋಬಿ ಮಂಚೂರಿ ತಿನ್ಬೇಕು ಅನ್ನಿಸ್ತಾ ಇದೆ. ವೆದರ್ ಕ್ಲೌಡಿ ಐತಲ್ಲ. ಗೋ, ಡೋಂಟ್ ಲುಕ್ ಎಟ್ ಮೈ ಫೇಸ್. ಅಪ್ಪಿ ಪ್ಲೀಸ್, ಕಣ್ಣು ಉರಿತಾ ಇದೆ, ಕಾಲೆಲ್ಲ ಎಳಿತಾ ಇತ್ತಪ್ಪಿ. ಏನಾಗಲ್ಲ. ಇವತ್ತು ಚಾಲೆಂಜ್ ಮಧ್ಯಾಹ್ನ ಏನೂ ಚಾಲೆಂಜ್ ಮಾಡಿಸೇ ಇಲ್ಲ ನಾನು ನಿನಗೆ. ಅಲ್ಲಿ ಹೋಗ್ಬಿಡ್ತಲ್ಲ ಎಲ್ಲ ಟೈಮ್. ಚೆರಿ ಮೇಲೆ ಫೋಕಸ್ ಇತ್ತು. ಅವ್ರು ಆಟ ಆಡೋದು, ಐನೂ ಆಟ ಆಡೋದು, ಅವ್ರು ನೋಡ್ಕೊಳ್ಳೋದ್ರಿಗೆ ಹೋಗಿದೆ ತಾನೆ. ಸೀರಿಯಸ್ಲಿ ಕಾಲ್ ಬಾಳ. ಯು ಕಾಂಟ್ ಸೇ ನೋ. ಇಟ್ಸ್ ಜಸ್ಟ್ 10 hours. ಹೋಗು ಮಾಡ್ಕೊಂಬ. ದಿಢೀರಂತ ಹಂಗಿಲ್ಲ ಅದು. ನೀನೇನು ರೀಸನ್ಸ್ ಏನು ಕೊಡಂಗಿಲ್ಲ, ಹೋಗ್ಬೇಕು ಮಾಡಬೇಕು ಅಷ್ಟೇ. ನಗು ಮುಖ ಇರಲಿ, ಹಂಗಂದ್ರೆ ತಿನ್ನಂಗಿಲ್ಲ ನಾನು ಮತ್ತೆ. ಹಲೋ, ನನ್ನ ಮ್ಯಾಗಿನ ಸಿಟ್ಟು ಯಾಕೆ ಈರುಳ್ಳಿ ಮ್ಯಾಗ ತೋರ್ಸಕತ್ತಿ? ಇಲ್ಲ, ಈ ಕಡೆ ತಿರುಗು. ನಗ್ನಗ್ತಾ ಮಾಡ್ಕೊಡ್ಬೇಕು. ಹಲೋ, ಈ ಕಡೆ ನೋಡು. ಕೈ ಕುಯ್ ಅನ್ನಂಗಿಲ್ಲ. ಇಲ್ಲ, ಎರಡು ಸಲ ಮಾಡಿಸ್ತೀನಿ ಮತ್ತೆ. ಏನ
ಗೋಬಿ ಮಂಚೂರಿನ ನಾಕ್ತಾ ಮಾಡಿಕೊಟ್ರಷ್ಟೇ ಒಂದೇ ಸಲಕ್ಕೆ, ಮುಖ ಸಿಂಡ್ರಿಸ್ಕೊಂಡು ಮಾಡಿದರೆ ಇನ್ನೊಂದ್ಸಲ ಮಾಡಕ್ಕೆ ಹಚ್ತೀನಿ. ಹಾಂ, ಫೇಕ್ ಸ್ಮೈಲ್ ನೋಡಿ. ಆಯ್ತಾ? ಓಕೆ ಗುಡ್. ನೀನೇನು ಈರುಳ್ಳಿಗೆ ಅಳ್ತಾ ಇದೆಯಾ, ನಿಜವಾಗ್ಲೂ ಅಳ್ತಾ ಇದೆಯಾ? ಗೊತ್ತಿಲ್ಲ ನಂಗೆ. ತೋರ್ಸಪ್ಪ, ಒಂಚೂರು ತೋರ್ಸ, ಅಳದಂತ ತೋರ್ಸ. ಸುಮ್ಮನೆ ಹೇಳ್ತಾ ಇದೆಯಾ? ಅಳ್ತಾ ಇದೀನಿ ಸೀರಿಯಸ್. ಈರುಳ್ಳಿಗೆ ಅಳಬೇಡ, ಇರಲಿ ತಗೋ. ಏಯ್, ಏನು ಮಾಡ್ತಾ ಇದೀಯಾ? ನೋ 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 ನೋ, ಏನೂ ತಿನ್ನಂಗಿಲ್ಲ. ನಾಳೆ ತಾನೇ ಮಾಡಿಸ್ಕೊಳ್ತಾ ಇರೋದು. ಹಿಂಗಾಗಿದೆ ಅಂತ. ನೋ ನೋ, ಅದು ನಾನು ಇದೀನಲ್ಲ ಟೇಸ್ಟ್ ಮಾಡೋಕ್ಕೆ. ನೀ ತಿನ್ನಂಗಿಲ್ಲ, ನಾನು ಹೇಳಿದ್ಮೇಲೆ ಅಷ್ಟೇ ತಿನ್ನೋದು ನೀನು. ಓಕೆ, ಚಾಲೆಂಜ್ ಸಖತ್ ಮಜಾ ಬರ್ತಿದೆ ಅಲ್ಲ? ಮಾಡಿ ಮಾಡಿ ಮಜಾ ಮಾಡಿ. ಬೇಡ, ಪಾಪ ಅನಿಸ್ತಾ ಇದೆ, ತಗೋ. ಬೇಕಾಗಿಲ್ಲ ನನಗೆ ಪಾಪ ಅಂತೆಲ್ಲ ಅನಿಸಿ ಕೊಡೋದು ಬೇಡ. ಇರ್ಲಿ ತಗೋ, ಏನಾಗಲ್ಲ. ನಾಳೆ ಹೇಳ್ತಾ ಇದೀನಿ ಅಂತ. ಓಕೆ, ನೋ ಪ್ರಾಬ್ಲಮ್. ಹೌದಾ? ಬೇಡ, ನೋ ಪ್ರಾಬ್ಲಮ್. ಯಸ್, ಬಿಡು, ನಾನು ಹೇಳ್ತೀನಿ ತಗೊಳ್ಳೋ. ರೆಡಿ? ವಾವ್, ಇಟ್ಸ್ ಸೋ ಕೂಲ್. ಬೆಂಕಿ ಸೂಪರ್ ಆಗಿದೆ. ನಿಜ ನಿಜ ಚೆನ್ನಾಯ್ತಾ? ಯಾ, ಸೊ ಎಲ್ಲ ನೀನೇ ತಿನ್ನೋದೇನಿಲ್ಲ, ನಾನು ಅರ್ಧ ತಿಂತೀನಿ. ಓಕೆ, ಅಟ್ಲೀಸ್ಟ್ ನಂಗೆ ಕೊಡ್ತೀರಾ ಇಲ್ಲ ಅಂತ ಡೌಟ್ ಆಗ್ತೈತೆ ನನಗೆ. ಏನಿಲ್ಲ, ಚೆನ್ನಾಗಿದೆ, ಕೊಡ್ತೀನಿ ತಗೋ ಸ್ವಲ್ಪ. ರೆಡಿ ಫಾರ್ ನೆಕ್ಸ್ಟ್ ಚಾಲೆಂಜ್? ಇವಾಗಿನ ಬಂದು ಕುತ್ಕೊಂಡಿನಪ್ಪಿ. ಓಕೆ, ರೆಡಿ. ಸಿಂಪಲ್ ಇದೆ, ಜಾಸ್ತಿ ಏನಿಲ್ಲ. ಓಕೆ, ಐ ಆಮ್ ಟೆಸ್ಟಿಂಗ್ ಯುವರ್ ನಾಲೆಜ್. ಹಂಗೇನು ಕೇಳಂಗಿಲ್ಲ. ನಾನೇನು ನಿನಗೆ ಭಾರತದ 9ನೇ ಪ್ರಧಾನಿ ಯಾರು ಅಂತ ಹೇಳಿ ಕೇಳಕತ್ತಿಲ್ಲ. ನಿನಗೆ ಗೊತ್ತಿರೋದನ್ನೇ ಎಷ್ಟು ತಿಳ್ಕೊಂಡಿದ್ಯಾ ನನ್ನ ಬಗ್ಗೆ ಅನ್ನೋದನ್ನೇ ನಾನು ತಿಳ್ಕೊಬೇಕಂತ ಒಂದು ಸಣ್ಣ ಆಸೆ. ಓಕೆ, ಮಾಡ್ತಕ್ಕಂಥ ರಿಸರ್ಚ್ ಬಗ್ಗೆ ಹೇಳಿ, ಸಮರಿ ಹೇಳಿ ಏನು ಮಾಡ್ತೀನಿ ಅಂತ. ಅದ್ರಲ್ಲಿ 50% ಕರೆಕ್ಟ್ ಆದರೂ ಸಹಿತ ಯು ಆನ್ ದ ಚಾಲೆಂಜ್. ಅಂದ್ರೆ ನೀವು ಯಾವ್ಯಾವ್ದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀರಾ ಅಂತ ಹೇಳಿ? ಹಾಂ, 3 ಪ್ರಾಜೆಕ್ಟ್ ಬಗ್ಗೆ. ಮೆಲನೋಮಾ, ಬ್ರೈನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಇಮ್ಯುನೋಥೆರಪಿ, ಆಮೇಲೆ ಕೋಲನ್ ಕ್ಯಾನ್ಸರ್. ಅದು ಹಂಗೆ ಹೇಳಿದ್ರೆ ಮೆಲನೋಮ, ಬ್ರೈನ್ ಕ್ಯಾನ್ಸರ್, ಕೊಲರೆಕ್ಟಲ್ ಕ್ಯಾನ್ಸರ್ ಅಂದರೆ ಸ್ವಲ್ಪ ಡೀಟೇಲ್ ಆಗಿ ಅದರಲ್ಲಿ ಏನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಸ್ವಲ್ಪ ಹೇಳಬೇಕು. ಅಂದರೆ ಮೆಲನೋಮಾ ಮೇಲೆ, ಮೆಲನೋಮ ಅಂದ್ರೆ ಏನು? ಸ್ಕಿನ್ ಕ್ಯಾನ್ಸರ್. ಮೆಲನೋಮಾ ಅಂದರೆ ಸ್ಕಿನ್ ಕ್ಯಾನ್ಸರ್. ಅದ್ರ ಮೇಲೆ ನೀವು ಇಮ್ಯುನೋಥೆರಪಿ ಮಾಡ್ತಾರೆ. ಅಂದರೆ ನಮ್ಮ ಬಾಡಿಯಲ್ಲಿರುವಂತಹ ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡಿ ಅದೇ ಕ್ಯಾನ್ಸರ್ ಸೆಲ್ಸ್ನ ಕೊಲ್ಲುವಂತಹ ಒಂದು ಪ್ರೊಸೆಸ್ ಅದು ಇಮ್ಯುನೋಥೆರಪಿ ಅಂದರೆ. ಹಾಂ, ಗುಡ್ ಗುಡ್. ಓಕೆ, ಯು ಆರ್ ದೇರ್ ಟು ಸಮ್ ಎಕ್ಸ್ಟೆಂಟ್, ಇಟ್ಸ್ ಫೈನ್. ಓಕೆನಾ? ಹಾಂ, ಮತ್ತೆ ಸೊ ವೆನ್ ಇಟ್ ಕಮ್ಸ್ ಟು ಬ್ರೈನ್ ಕ್ಯಾನ್ಸರ್, ಸೊ ನಮ್ಮ ಬಾಡಿಯಲ್ಲಿರುವಂತಹ ಸಣ್ಣ ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಅರ್ಲಿ ಡಿಟೆಕ್ಷನ್ ಮಾಡುವಂಥದ್ದು. ಸೊ ನಮಗೆ ಬ್ರೈನ್ ಕ್ಯಾನ್ಸರ್ ಇದನ್ನ ಇಲ್ಲ ಅಂತ ಸುಮ್ಮನೆ ರುಚರಿನೋ ಅಂತ ಕಂಡುಹಿಡಿಯೋದು. ಓಕೆ, ಸಮ್ ಎಕ್ಸ್ಟೆಂಟ್. ಸೊ ಕೋಲನ್ ಕ್ಯಾನ್ಸರ್ ಅಂತಂದರೆ ಸಿಲಿಕಾನ್ ನ್ಯಾನೋ ಪಾರ್ಟಿಕಲ್ಸ್ನ ಯೂಸ್ ಮಾಡ್ತೀರಾ. ಸೊ ಆ ಪೇಷಂಟ್ಗೆ ಏನು ಮಾಡ್ತೀರಾ ಅಂದರೆ ಸಿಲಿಕಾನ್ ನ್ಯಾನೋ ಪಾರ್ಟಿಕಲ್ಸ್ನ ಕುಡಿಯೋಕ್ಕೆ ಹೇಳ್ತೀರಾ. ಸೊ ದಟ್ ಅದನ್ನು ಇಮೇಜಿಂಗ್ ಮಾಡಿದಾಗ ಅದು ಯಾವ ಪಾರ್ಟಲ್ಲಿ ಹೋಗಿ ಕೂತಿರುತ್ತಲ್ಲ ಆ ಪಾರ್ಟ್ ಅಂದರೆ ಡಿಟೆಕ್ಟ್ ಮಾಡೋದು. ಸೊ ಎಲ್ಲಿ ಕ್ಯಾನ್ಸರ್ ಸೆಲ್ಸ್ ಜಾಸ್ತಿ ಇದೆ ಅನ್ನೋದು ಅಲ್ಲಿ ಹೋಗಿ ಆ ಸಿಲಿಕಾನ್ ನ್ಯಾನೋ ಪಾರ್ಟಿಕಲ್ಸ್ ಕೂತ್ಕೊಂಡಿರುತ್ತೆ. ಸೊ ನಮಗೆ ಇಮೇಜಿಂಗ್ ಮಾಡಿದಾಗ ಬೇಗ ಗೊತ್ತಾಗುತ್ತೆ. ಯಾವ ಇಮೇಜಿಂಗ್? NMR ಸ್ಪೆಕ್ಟ್ರೋಸ್ಕೋಪಿ. NMR ಸ್ಪೆಕ್ಟ್ರೋಸ್ಕೋಪಿ ಕರೆಕ್ಟಾ? ಅದು ಬೇಸಿಕ್. ಇಮೇಜಿಂಗ್ ಮಾಡಕ್ಕೆ ಬರ್ತೈತೆ NMR ಅಂತ? ಅಪ್ಪಿ ಅದು ಸೀರಿಯಸ್ಲಿ ನಂಗೆ ಅದೆಲ್ಲ ಗೊತ್ತಿಲ್ಲ. NMR ಇಂದ ಇಮೇಜಿಂಗ್ ಮಾಡಕ್ಕೆ ಬರುತ್ತಾ? MRI ಗೊತ್ತಿಲ್ವಾ? MRI ಗೊತ್ತು. NMR ಈಸ್ ಬೇಸಿಕ್
MRI ಈಸ್ ಇಮೇಜಿಂಗ್. Yeah. ಬೇಸಿಕ್ ಪ್ರಿನ್ಸಿಪಲ್ NMR ಸ್ಪೆಕ್ಟ್ರೋಸ್ಕೋಪಿಂತ MRI ಮಾಡ್ತಾರೆ. ಸೀರಿಯಸ್ಲಿ ಅಲ್ಲಿ ಕೂತವ್ರಿಗೆಲ್ಲ ತಲೆ ತಲೆ ಕೆಟ್ಟು ಹೋಗಿರುತ್ತೆ. ನಂಗೆ ಇಷ್ಟ ಆದ್ರೂ ಗೊತ್ತಿದೆ ಸ್ವಲ್ಪ. ಯಾ ಯು ಡನ್ ವೆರಿ ಗುಡ್ ಜಾಬ್. ಅಟ್ಲೀಸ್ಟ್ ಥ್ಯಾಂಕ್ ಯು. ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ದು ಸೈನ್ಸ್ ಬಗ್ಗೆ ಅಟ್ಲೀಸ್ಟ್ ನನ್ನ ಜೊತೆ ಇದ್ದಿದ್ದಕ್ಕೆ ಒಂದು ಚೂರಾದ್ರೂ ಅರ್ಥ ಮಾಡ್ಕೊಂಡಿದ್ದೆ. ನಿದ್ದೆ ಬರ್ತಿಲ್ಲ. ನನಗೋಸ್ಕರ ಒಂದು ಹಾಡು, ಕನ್ನಡ ಹಾಡು. ಅಫ್ಕೋರ್ಸ್ ಕನ್ನಡ ಹಾಡೇ ಹೇಳ್ತೀನಿ. ನೀರು ಕೊಡ್ಲಾ? ಬೇಡ. ಹೇಳ ಹೇಳೇ ಬಿಡ್ಲಾ? ಹೇಳು. ಹಾ, ಹಿಂಗಿಡೀರಿ ಕ್ಲೀನಾಗೆ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇ ತಕೆ ಎಲ್ಲರಿದ್ರ ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯು ನಿನಗೆ. ನನಗಿಷ್ಟ ಆಗಿರೋ ಹಾಡನ್ನ ಹೇಳಬೇಕು. ಅದು ಇಷ್ಟನೇ ಇಲ್ಲ ಅಂತಲ್ಲ, ಫಾರ್ ನನಗಿವಾಗ ವಿಷ್ಣುವರ್ಧನ್ ಅವ್ರ ಮೂವಿ ಸಾಮ್ರಾಟ್ ಮೂವಿ ಅಂತ ನಿಮ್ಮ ಕಡೆ ಸಾಂಬಾರ್ ಅಂದರೆ ಆ ಹಾಡು ಹಾಡಬೇಕು, ಚೆನ್ನಾಗಿರುತ್ತೆ. ಅದು ಲಿರಿಕ್ಸ್ ನನ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಟ್ರೈ ಮಾಡು. ನಿಮ್ ಕಡೆ ಸಾಂಬಾರ್ ಅಂದ್ರೆ ನಮ್ ಕಡೆ ತಿಳಿಯೋದಿಲ್ಲ, ನಮ್ ಕಡೆ ಡಾಂಬಾರ್ ಅಂದ್ರೆ ನಿಮ್ ಕಡೆ ತಿಳಿಯೋದಿಲ್ಲ, ನಿಮ್ ಕಡೆ ಶಿರಾ ಅಂದ್ರೆ ತಲಿ ಅಂತ ತಿಳ್ಕೊತೀರಿ, ನಮ್ ಕಡೆ ಶಿರಾ ಅಂದ್ರೆ ಕೆಸಿಬಾತ್ ಅನ್ಕೋತೀವಿ. ಎಂತದ ಎಂತದ ಹಾಡೋದೆಂತ ಕೂಡೋದೆಂತ ಕುಣಿಯೋದೆಂತ ಹ್ಯಾಂಗಪ್ಪ ಹ್ಯಾಂಗಪ್ಪ ಹಾಡೋದೆಂಗ ಕೂಡೋದೆಂಗ ಕುಣಿಯೋದೆಂಗ ಬೆಳಗಾವಿಯಾದರೇನು ಬೆಂಗಳೂರು ಆದರೇನು ನಗಬೇಕು ನಾವು ಮೊದಲು ಮಾತಾಡಲು ಎದೆ ಭಾಷೆಯ ಅರಿವಾಗಲು ಹುಬ್ಬಳ್ಳಿಯಾದರೇನು ಭದ್ರಾವತಿಯಾದರೇನು ಬೆರಿಬೇಕು ನಾವು ಮೊದಲು ನಲಿದಾಡಲು ಎಲ್ಲರೂ ಸರಿ ಹೋಗಲು. ಕೈ ನೋವಾಗೈತಲ್ಲ. ಇವತ್ತಿನ ದಿನ ನಾನು ಹೇಳಿದ್ದೆ ಎಲ್ಲ ಟಾಸ್ಕ್ಗಳಿಗೂ ಎಸ್ ಅಂತ ಹೇಳಿದಾಳೆ. ಅಬೌವ್ ಸ್ಯಾಟಿಸ್ಫ್ಯಾಕ್ಟ್ರಿಗಿಂತನೂ ಜಾಸ್ತಿಯಾಗಿ ಚೆನ್ನಾಗೇ ಮಾಡಿದ್ದಾಳೆ. ಸೊ ಐ ವಿಶ್ ಈ ಥರ ಎಸ್ ಅನ್ನೋ ಚಾಲೆಂಜು ಪೂರ್ತಿ ವರ್ಷ ಇದ್ದಿದ್ರೆ ಸಖತ್ತಾಗಿರೋದು. ಇನ್ನೊಂದು ವಾರ ಕಂಟಿನ್ಯೂ ಮಾಡಿದ್ದೀನಿ. ನಿಮಗೆ ಈ ಒಂದು ಚಾಲೆಂಜ್ ಹೆಂಗೆ ಅನಿಸ್ತು ಅನ್ನೋದನ್ನು ಹೇಳ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ನೇಹಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್.